ಸಂತೋಷ, ದುಃಖ, ಕೋಪ, ಭಯ, ಆಶ್ಚರ್ಯ, ಅಸಹ್ಯ, ಪ್ರೀತಿ. 7 ಡಿಫ್ರೆಂಟ್ ಎಮೋಷನ್ಸ್, 7 ಡಿಫ್ರೆಂಟ್ ಸ್ಟೋರೀಸ್, 7 ಡಿಫ್ರೆಂಟ್ ಡೈರೆಕ್ಟರ್ಸ್. 1976 ಕಥಾ ಸಂಗಮ ಅಂತ ಒಂದು ಮೂವಿ ಬರುತ್ತೆ. ಆ ಮೂವಿನ ಡೈರೆಕ್ಷನ್ ಮಾಡಿರೋ ಪುಟ್ಟಣ್ಣ ಕಣ್ಗಲ್ ಅವ್ರಿಗೆ ರಿಷಬ್ ಶೆಟ್ಟಿ ಅವರು 2019 ಮತ್ತೆ ಒಂದು ಕಥಾ ಸಂಗಮ ಮಾಡಿ ಅವ್ರಿಗೆ ಈ ಮೂವಿನ ಟ್ರಿಬ್ಯೂಟ್ ಕೂಡ ಮಾಡ್ತಾರೆ. ಈ ಕಥಾ ಸಂಗಮ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ 7 ಡಿಫ್ರೆಂಟ್ ಶಾರ್ಟ್ ಸ್ಟೋರೀಸ್. ಈ 7 ಡಿಫ್ರೆಂಟ್ ಶಾರ್ಟ್ ಸ್ಟೋರೀಸ್ನ 7 ಡಿಫ್ರೆಂಟ್ ಡೈರೆಕ್ಟರ್ಸ್ ವಿತ್ ಡಿಫ್ರೆಂಟ್ ಎಮೋಷನ್ಸ್ ಜೊತೆಗೆ ಡೈರೆಕ್ಷನ್ ಮಾಡಿದ್ದಾರೆ. ಸ್ಟೋರಿ ನಂಬರ್ 1, ರೈನ್ಬೋ ಲ್ಯಾಂಡ್. ಈ ಕಥೆಯಲ್ಲಿ ಒಬ್ಬ ಅಪ್ಪ ತನ್ನ ಮಗಳಿಗೆ ಕ್ರಿಯೇಟ್ ಮಾಡುವಂತ ಒಂದು ಮ್ಯಾಜಿಕಲ್ ವರ್ಡ್ ಮತ್ತು ಒಂದು ರಿಯಾಲಿಟಿ ನಡುವಿನ ಬ್ಯೂಟಿಫುಲ್ ಎಮೋಷನಲ್ ಸ್ಟೋರಿ. ಸ್ಟೋರಿ ನಂಬರ್ 2, ಸತ್ಯ ಕಥಾ ಸಂಗಮ. ಈ ಸ್ಟೋರಿಯಲ್ಲಿ ಒಬ್ರು ಕ್ಯಾರೆಕ್ಟರ್ ತನ್ನ ಪಾಸ್ಟ್ ಲೈಫ್ ಮತ್ತು ಪ್ರೆಸೆಂಟ್ ಡಿಸಿಷನ್ಸ್ ನ ರಿಫ್ಲೆಕ್ಟ್ ಮಾಡುವಂತ ಒಂದು ಸೀರಿಯಸ್ ಸ್ಟೋರಿ. ಸ್ಟೋರಿ ನಂಬರ್ 3, ಗಿರ್ಗಿಟ್ಲೆ. ಈ ಸ್ಟೋರಿ ಪರ್ಸನಲಿ ನನಗೆ ಫೇವ್ರೇಟ್ ಆಗಿದೆ. ಈ ಸ್ಟೋರಿ ಬಂದು ಒಬ್ಬ ಮನುಷ್ಯ ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡು ಅವನ ಪ್ರೀತಿನ ಉಳಿಸ್ಕೊಂತಾನ ಅನ್ನೋದೇ ಇದ್ರ ಕತೆ. ಲಾಸ್ಟ್ ಅಲ್ಲಿ ನಿಮ್ಗೊಂದೊಳ್ಳೆ ಟ್ವಿಸ್ಟ್ ಸಿಗುತ್ತೆ ಈ ಕಥೆಯಲ್ಲಿ. ಸ್ಟೋರಿ ನಂಬರ್ 4, ಉತ್ತರ. ಈ ಸ್ಟೋರಿಲಿ ಇಬ್ಬರ ನಡುವಿನ ಒಂದು ಇಂಟೆನ್ಸ್ ಫೇಸ್ ಆಫ್ ಕಾಣುತ್ತೆ ನಿಮಗೆ. ಈ ಸ್ಟೋರಿಯಲ್ಲಿ ಮೀಡಿಯಾ ಮತ್ತು ಪಬ್ಲಿಕ್ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ಕ್ಲೀನ್ ಆಗಿ ಎಕ್ಸ್ಪ್ಲೋರ್ ಮಾಡಿ ಡೈರೆಕ್ಷನ್ ಮಾಡಿದ್ದಾರೆ. ಸ್ಟೋರಿ ನಂಬರ್ 5, ಪಡವಾರಳ್ಳಿ. ಅದೇ ನಮ್ಮ ಯಶೋರೂರು. ಈ ಸ್ಟೋರಿಯಲ್ಲಿ ಒಂದು ಪ್ರಾಪರ್ ಬಾರ್ಬರ್ ಶಾಪ್ ಸೆಟ್ಟಿಂಗ್ ಮಾಡಿ ಹ್ಯುಮ್ಯಾನಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿ ಮೀನಿಂಗ್ಫುಲ್ ಸ್ಟೋರಿನ ಡೈರೆಕ್ಷನ್ ಮಾಡಿದ್ದಾರೆ. ಸ್ಟೋರಿ ನಂಬರ್ 6, ಸಾಗರ ಸಂಗಮ. ಒಂದು ಖಾಲಿ ರೋಡಲ್ಲಿ ನಡೆಯುವ ಸೈಲೆಂಟ್ ಥ್ರಿಲ್ಲರ್ ಕತೆ. ಈ ಸ್ಟೋರಿಲಿ ಗೊತ್ತಾಗುತ್ತೆ ನಿಮಗೆ. ಸಸ್ಪೆನ್ಸ್ ಇದೆ ಈ ಸ್ಟೋರಿಲಿ, ಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಒಂದೊಳ್ಳೆ ಫೀಲ್ ಕೊಡುತ್ತೆ ಈ ಸ್ಟೋರಿ ನೋಡಿದ್ಮೇಲೆ ಅಂತ ಹೇಳ್ಬೋದು ನಾನು. ಕೊನೆಯದಾಗಿ 7th ಸ್ಟೋರಿ, ಲಚ್ಚವ್ವ. ಈ ಸ್ಟೋರಿಯಲ್ಲಿ ಒಬ್ಬ ತಾಯಿ ತನ್ನ ಮಗನಿಗೋಸ್ಕರ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅಂತ ಈ ಸ್ಟೋರಿಯಲ್ಲಿ ಪ್ಯೂರ್ ಎಮೋಷನಲ್ ಜರ್ನಿನ ನಿಮಗೆ ತೋರಿಸಿದ್ದಾರೆ. ನಮ್ಮ ಕನ್ನಡದಲ್ಲಿ ನಾರ್ಮಲ್ ಆಗಿ ಕಮರ್ಷಿಯಲ್ ಮೂವೀಸ್ನ 2.5 ಅವರಲ್ಲಿ ತೋರಿಸ್ತಾರೆ. ಕಮರ್ಷಿಯಲ್ ಮೂವೀಸ್ ಅಂತಂದ್ರೆ ನಿಮಗೆ ಗೊತ್ತೇ ಇರುತ್ತೆ, ಡ್ಯಾನ್ಸು, ಫೈಟು, ಡೈಲಾಗು, ಹೀರೋಯಿಸಮ್ಮು. ಬಟ್ ಈ ಥರ ಡಿಫ್ರೆಂಟ್ ಸ್ಟೋರಿನ 2.5 ಅವರಲ್ಲಿ ಒಂದು ಸ್ಟೋರಿ ಅಲ್ಲ, 7 ಸ್ಟೋರಿ ನಿಮಗೆ 7 ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನನಗೆ ಈ ಮೂವಿ ನೋಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಗ್ಯಾಪ್ ಕೊಡದೆ, ಎಲ್ಲೂ ಫಾರ್ವರ್ಡ್ ಮಾಡಿದೆ, ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿದೆ. ಈ ತರ ಎಕ್ಸ್ಪೆರಿಮೆಂಟಲ್ ಮೂವೀಸ್ ನಮ್ಮ ಕನ್ನಡದಲ್ಲಿ ಬರೋದು ತುಂಬಾ ರೇರು. ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೆರಿಮೆಂಟಲ್ ಮೂವಿ ಅಂತಾನೆ ಹೇಳ್ಬೋದು. ರಿಷಬ್ ಶೆಟ್ಟಿ ಅವ್ರ ವಿಷನ್ಗೆ ಇನ್ ಕೇಸ್ ನೀವು ಈ ಮೂವಿನ ನೋಡಿದ್ರೆ ನಿಮಗೆ ಯಾವ ಸ್ಟೋರಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಮೂವಿ ನೋಡಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಗೊತ್ತು ತಾನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ.